ಲೋಕಸಭೆ ಚುನಾವಣೆ ಆದ್ಮೇಲೆ ಜೆಡಿಎಸ್ ಇರಲ್ಲ ಅಂತಾರೆ ಕಾಂಗ್ರೆಸ್ ಅವರು. ಇರುತ್ತೋ ಜೆಡಿಎಸ್ ಭದ್ರವಾಗಿ ಮತ್ತೆ ರಾರಾಜಿಸ್ತದೋ ಕಾಲ ಕಾಲ ನಿರ್ಧಾರ ಮಾಡ್ತದೆ. ಯಾಕೆ ಆತರ ನಿಮಗೆ? ಅವ್ರು ಮಾತಾಡೋ ಪ್ರತಿಯೊಂದು ವಿಷಯವೂ ಗರ್ವದ ಮಾತೆ. ಈಗ ನಾನೇನೋ ವಿಧಾನಸಭೆನಲ್ಲಿ ಕಲಾಪದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅದೇಂತದ್ದು ಹಿಂಗಿದ್ರಲ್ಲ ಮಾಡಿದ್ರಲ್ಲ ವಿಧಾನಸೌಧದಲ್ಲಿ ರೆಡ್ಡಿ ಅವ್ರದ್ದು ಗಲಾಟೆ ಬಳ್ಳಾರಿಗೆ ಏನು ತೊಡೆ ತಟ್ಕೊಂಡು ಮೈಸೂರು ಕುಸ್ತಿಪಟುಗಳ ತರ ನಾನೇನು ಕಡಿಮೆ ಇಲ್ಲ ಅಂತೇಳಿ ವಿಧಾನಸೌಧದಲ್ಲಿ ಪ್ರದರ್ಶನ ಮಾಡಿದ್ರಲ್ಲ, ಆ ರೀತಿ ಪ್ರದರ್ಶನ ನಾವೆಂದೂ ಮಾಡಿಲ್ಲ. ಗರ್ವ ಅಲ್ಲೇ ಕಾಣ್ತದೆ ನಿಮಗೆ. ಗರ್ವ ಅಂತಕ್ಕಂಥದ್ದು ಹೇಗಿದೆ ಅಂತ ಹೇಳಿ. ಮೈಸೂರು, ಮಂಡ್ಯ, ಬೆಂಗಳೂರು ಇವೆಲ್ಲವೂ ನೇರವಾಗಿ ಕಾಂಗ್ರೆಸ್ ಜೆಡಿಎಸ್ ಜಿದ್ದಿನ ಚುನಾವಣೆಗಳೇನಂತರ ಕಾಣಿಸುತ್ತೆ. ಜಿದ್ದಿನ ಪ್ರಶ್ನೆ ಇಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಜಿದ್ದು ನಾವು ಮಾಡಬೇಕಾಗಿಲ್ಲ. ಈಗಾಗಲೇ ಜನ ಈ ಕ್ಷೇತ್ರಗಳಲ್ಲಿ ಇವತ್ತು ಜೆಡಿಎಸ್ ನ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಿಸ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ 3 ಕ್ಷೇತ್ರ ನೋಡ್ಕೊಳ್ಳೋದಿರ್ಲಿ ಪಾಪ ಸಿದ್ದರಾಮಯ್ಯ ಜ್ಯೋತಿಷ್ ಹೇಳೋದು, ಇನ್ನುಳಿದವಲ್ಲ ಅದಕ್ಕೆ ಜ್ಯೋತಿಷ ಸ್ವಲ್ಪ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ಕೊಳ್ಳೋದು. ಇಲ್ಲೇ ಇರೋದು ಅವ್ರಿಗೆ, ಇಲ್ಲೇ ಇರೋದು. ಅದ್ರ ಜೊತೆಗೆ ಮೈಸೂರು ಪಾಪ ಕಾನ್ಸಂಟ್ರೇಷನ್ ಇದೆ. ಈಗ ಜಿಟಿ ದೇವೇಗೌಡರು ಬಲ ಕಡಿಮೆ ಮಾಡ್ಬೇಕಲ್ಲ, ಅದಕ್ಕೆ ಇದು ಅವರಿಗೆ ಚಾಲೆಂಜ್. ಈಗ ಮೈಸೂರಿನ 2 ಕ್ಷೇತ್ರ, ಅದ್ರ ಜೊತೆಗೆ ನಮ್ಮದು 4 ಕ್ಷೇತ್ರ. ನಾನು ಅವ್ರ ಸೀಟಿನ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರ ಸೀಟ್ ಅಲ್ಲ, ಅದು ಏನ್ ಭಾವನಾತ್ಮಕ ಮಾತಾಡಿದ್ರು. ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಅವರಲ್ಲಿ 3 ಜನ ಉಪಮುಖ್ಯ ನಾವ್ ಹೇಳ್ತಾ ಇದೀವ, 3 ಜನ ಉಪಮುಖ್ಯಮಂತ್ರಿಗಳಾಗ್ಬೇಕು, ಇಲ್ಲ ಸಮಾಜಗಳಿಗಾಗ್ಬೇಕು, ಜಾತ್ಯತೀತ ಬಗ್ಗೆ ಮಾತಾಡ್ತಾರೆ ಇವರು. ನಮ್ದು ಜಾತ್ಯತೀತ ಅಲ್ಲವಂತ ತೆಗೆದಾಕ್ಬೇಕಂತೆ. ಪ್ರತಿನಿತ್ಯ ಅವ್ರು ಮಾಡ್ತಿರೋದೇ ಜಾತಿ ರಾಜಕಾರಣ. ಈ ಕಾಂಗ್ರೆಸ್ ಪಕ್ಷದ ನಡೀತಿರೋದೇ ಜಾತಿ ರಾಜಕಾರಣ. ಇಲ್ಲಿ ಬರ್ತಾರೆ ನಿಮ್ಮ ಉಪಮುಖ್ಯಮಂತ್ರಿ 8 ಜನ ಒಕ್ಕಲಿಗರಿಗೆ ಕೊಟ್ಟಿದೀವಿ ಅಂತ ಹೇಳಿ, 8 ಜನ ಒಕ್ಕಲಿಗರು ಸೋಲಾರ್ ತಗೊಂಡ್ಬಂದು ನಿಲ್ಲಿಸ್ಬಿಟ್ಟು ಒಕ್ಕಲಿಗರಿಗೆ ಕೊಟ್ಟಿದೀವಿ ಅಂದ್ರೆ ಆಯ್ತದ? ಮೈಸೂರು ಚಾಮರಾಜನಗರಕ್ಕೆ ಇನ್ನೂ 2 ದಿನ ಈ ಭಾಗಕ್ಕೆ ನಾನು ಬರ್ತೀನಿ. ನಾನು ಚುನಾವಣೆಯಲ್ಲಿ ಭಾಗವಹಿಸ್ತೇನೆ. ನಾಳೆ ದೇವೇಗೌಡರು ಬರ್ತಾರೆ. ನಾಳೆ ನಾಮಪತ್ರವನ್ನ ನಾಳೆ 11 ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ ಮಂಡ್ಯದಲ್ಲಿ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.